ನಮ್ಮ ಇಂಡಿಯನ್ಸ್ ಏನೇ ಆದ್ರೂ ಪಕ್ಕದ ಮನೆಯವ್ರನ್ನ ಮೆಚ್ಚೋದ್ ನಿಲ್ಸನ್ನ ಅನ್ನೋದು ಮತ್ತೆ ಪ್ರೂವ್ ಆಗೋಯ್ತು ಗುರು. ವೈ ಐ ಡೋಂಟ್ ಅಂಡರ್ಸ್ಟ್ಯಾಂಡ್. ನಿಮಗೆಲ್ಲರಿಗೂ ಗೊತ್ತೇ ಇದೆ, ಟಾಟಾ ನ್ಯಾನೋ ಅನ್ನೋ ಲೆಜೆಂಡರಿ ಗಾಡಿನ ಹೇಗೆ ನಮ್ಮ ಇಂಡಿಯನ್ ಕಸ್ಟಮರ್ಸ್ ಚೀಪ್ ಕಾರ್ ಅಂತ ನೆಗ್ಲೆಕ್ಟ್ ಮಾಡಿ ಮಾರ್ಕೆಟ್ ಅಲ್ಲಿ ಫೇಲ್ಯೂರ್ ಮಾಡಿದ್ರು ಅಂತ. ಆಯ್ತು, ಆಮೇಲೆ ಇವತ್ತು ನಾನು ನಿಮಗೆ ಅದೇ ತರ ಇನ್ನೊಂದು ನೆಗ್ಲೆಕ್ಟೆಡ್ ಮೋಸ್ಟ್ ಅಫೋರ್ಡೆಬಲ್ 7 ಸೀಟರ್ ಗಾಡಿನ ತೋರಿಸ್ತೀನಿ, ಬನ್ನಿ. ಸೊ ಗೈಸ್, ಫೈನಲಿ ಆಲ್ ನ್ಯೂ 2025 ಟ್ರೈಬರ್ ಇದೆ ನಮ್ಮ ಹತ್ರ ಇವತ್ತು. ಇದು ಬಂದು ಒನ್ ಆಫ್ ದ ಬೆಸ್ಟ್ ವೆಹಿಕಲ್ ನಾನು ಇಲ್ಲಿವರೆಗೂ ಓಡಿಸಿರೋದ್ರಲ್ಲಿ ಅಂತಾನೆ ಹೇಳ್ತೀನಿ. ಯಾಕೆ ಇದನ್ನ ನಾನು ಬೆಸ್ಟ್ ವೆಹಿಕಲ್ ಅಂತೀನಿ ಅಂದರೆ, ಈ ಕಾರಿಗಿರೋ ಪ್ರೈಸು ಗುರು ಲಿಟ್ರಲಿ 10 ಲ್ಯಾಕಿಗೆ ನಿಮಗೆ 7 ಸೀಟರ್ ಟಾಪ್ ಎಂಡ್ ಸಿಗ್ತಾ ಇದೆ. ನಾನು ಈ ಪ್ರೈಸ್ ಕೇಳಿ ಮೈಂಡ್ ಬ್ಲೋ ಆಗೋಯ್ತು ನನಗಂತೂ ಒಂದ್ಸತಿ. ಬನ್ನಿ ನಿಗೊಂದು ಕ್ವಿಕ್ ವಾಕ್ ಅರೌಂಡ್ ತೋರಿಸ್ತೀನಿ ನಿಮಗೆ. ಏಂಗಲಲ್ಲಿ ನೋಡ್ಬೋದು, ನಿಮಗೆ ಅಷ್ಟೊಂದೇನು ಲೆಂತ್ ಇದೆ ಅಂತ ಗಾಡಿ ಅನ್ಸಲ್ಲ ನಿಮಗೆ, ಬಟ್ ಆಕ್ಚುಯಲ್ ಮ್ಯಾಟರ್ ಇರೋದು ನಿಮಗೆ ಒಳಗಡೆ. ನಾನು ನಿಮಗೆ ಒಳಗಡೆ ಎಷ್ಟು ಸ್ಪೇಷಿಯಸ್ ಆಗಿದೆ ಕಾರು ಅಂತ ತೋರಿಸ್ತೀನಿ ಬನ್ನಿ. ರೈಟ್ ಬ್ಯಾಕ್ ಸೈಡ್ ಬಂದರೆ ನಿಮಗೆ ರೇರ್ ವೈಪರ್ಸ್ ಬರುತ್ತೆ. ಇನ್ನು ಬೂಟ್ ಸ್ಪೇಸ್ ಬಂದು ನೀವು ನೋಡ್ಬೋದು, ಯಪ್ಪ ಭಯಾನಕ ತುಂಬಿಟ್ಟಿದ್ದೀವಿ ಅನ್ಕೊಳ್ರಿ. ಸ್ಪ್ಲಿಟ್ ಸೀಟ್ ಫೋಲ್ಡ್ ಮಾಡಿ ಈಗ ನಾವು ಸೀಟ್ಸ್ನ ಫೋಲ್ಡ್ ಮಾಡಿರೋದ್ರಿಂದ ನಿಮಗೆ ಒಂದು 780 ಲೀಟರ್ಸ್ ಅಷ್ಟು ಬೂಟ್ ಸ್ಪೇಸ್ನ ಬರುತ್ತೆ. ಅದೇ ನಾವೇನಾದ್ರು 7 ಸೀಟರಿಗೆ ಕನ್ವರ್ಟ್ ಮಾಡ್ಕೊಂಡು ಈ ಸೀಟ್ಸ್ ಏನಿದೆಯಲ್ಲ ಇದನ್ನ ನಾವು ಅಪ್ ಮಾಡ್ಕೊಂಡ್ವಿ ಅಂದರೆ ನಿಮಗೆ 80 ಲೀಟರ್ಸ್ ಅಷ್ಟು ಬೂಟ್ ಸ್ಪೇಸ್ ಬರುತ್ತೆ. ಇದು ಆಕ್ಚುಲಿ ಚೆನ್ನಾಗಿರುತ್ತೆ. ಸ್ಟ್ರೈಟ್ ಅವೇ ಫ್ರಂಟ್ ಅಲ್ಲಿ ಬಂದ್ರೆ ನೀವು ನೋಡಬಹುದು ಪ್ರೊಜೆಕ್ಟರ್ ಹೆಡ್ ಲ್ಯಾಂಪ್ಸ್ ನ ಕೊಟ್ಟಿದ್ದಾರೆ. ಇನ್ನು ಈ ಕಡೆ ಬಂದ್ರೆ ಹ್ಯಾಲೋಜನ್ ಇಂಡಿಕೇಟರ್ಸ್ ನ ಕೊಟ್ಟಿದ್ದಾರೆ. ಕೆಳಗಡೆ ಬಂದು ನಿಮಗೆ LED DRLs ನ ಕೊಟ್ಟಿದ್ದಾರೆ. ಇನ್ನು ಇಲ್ಲಿ ಬಂದು ನಿಮಗೆ ನೋಡಬಹುದು ಕಂಪ್ಲೀಟ್ ಕ್ರೋಮ್ ಮತ್ತೆ ಬ್ಲಾಕ್ ಟ್ರೀಟ್ಮೆಂಟ್ಸ್ ನ ಕೊಟ್ಟಿದ್ದಾರೆ. ಆಯ್ತು, ಆಮೇಲೆ ಇನ್ನು ಸ್ಟ್ರೈಟ್ ಅವೇ ಈ ಕಡೆ ಬಂದ್ರೆ ನೀವು ನೋಡಬಹುದು ಇದು ನಿಮಗೆ ನೋಡಕ್ಕೆ ಎಕ್ಸಾಕ್ಟ್ಲಿ ಅಲಾಯ್ ತರನೇ ಕಾಣುತ್ತೆ, ಬಟ್ ಇದು ಅಲಾಯ್ ಎಲ್ಲ ಕ್ಯಾಪ್ಸ್ ನ ಇನ್ಸರ್ಟ್ ಮಾಡಿರೋದು. ಇದರಲ್ಲಿ ನಿಮಗೆ 15 ಇಂಚ್ ಟೈರ್ಸ್ ಬರುತ್ತೆ. ಇನ್ನು ಈ ಕಾರಿನ ರಿಮೋಟ್ ನ ನೀವು ನೋಡಬಹುದು, ಲಿಟ್ರಲಿ ಒಂದು ಕಾರ್ಡ್ ಅಷ್ಟು ಸೈಜ್ ಇದೆ ಗುರು. ಇದರಲ್ಲೇ ನಿಮಗೆ ಕಾರ್ನ ಲಾಕ್ ಮಾಡ್ಕೊಬಹುದು, ಲೈಟ್ ನ ಆನ್ ಮತ್ತೆ ಆಫ್ ಮಾಡ್ಕೊಬಹುದು. ಮತ್ತೆ ಇದ್ರ ಅಡ್ವಾಂಟೇಜ್ ಏನ್ ಹೇಳ್ಬೋದು ಅಂದ್ರೆ, ನೀವು ಕೀನ ಪಾಕೆಟಿನ ತೆಗಿಬೇಕನ್ನೋ ಆಪ್ಷನ್ನೇ ಬೇಡ ನಮಗೆ. ಆರಾಮಾಗಡೆ ಪಾಕೆಟಲ್ಲಿ ಇಟ್ಕೊಂಡು ಟಾಪ್ ಅಂಡ್ ಆಗಿರೋದ್ರಿಂದ ಜಸ್ಟ್ ನಾವು ಕಾರ್ ಬಿಟ್ಟು 100 ಮೀಟರ್ಸ್ 150 ಮೀಟರ್ಸ್ ಆಟೋ ಲಾಕ್ ಆಗಿಬಿಡತ್ತೆ. ಯಾರೋ ಬಂದು ತೆಗೆದ್ರು ಮಾಡಿದ್ರು. ಈ ಫೀಚರ್ಸು ಅರೌಂಡ್ 20-25 ಲ್ಯಾಕ್ಸ್ ಕಾರಿಗೆ ಹೋದ್ರೂ ಇನ್ನೂ ಬರೋದಿಲ್ಲ. ಈ ಗಾಡಿಲಿ ಯೂಸ್ ಮಾಡಿರೋದು 1 ಲೀಟರ್ ನ್ಯಾಚುರಲಿ ಆಸ್ಪಿರೇಟೆಡ್ ಇಂಜಿನ್. ಇದು ಬಂದು 72 ಹಾರ್ಸ್ ಪವರ್ ಪ್ರೊಡ್ಯೂಸ್ ಮಾಡುತ್ತೆ ಹಾಗೂ 92 Nm ಆಫ್ ಟಾರ್ಕ್ ನ ಪ್ರೊಡ್ಯೂಸ್ ಮಾಡುತ್ತೆ. ಇಂಜಿನ್ ಸ್ಪೆಕ್ಸ್ ಕೇಳಿ ನಿಮಗೆ ಗಾಡಿಲಿ ಪವರ್ ಇಲ್ಲ ಅಂತ ಅನ್ಸ್ಬೋದು. ಹೌದು, ನಿಮಗೆ ಲಾಂಗ್ ಅಲ್ಲಿ ಸ್ವಲ್ಪ ಪವರ್ ಡಿಫ್ರೆನ್ಶಿಯೇಟ್ ಆಗುತ್ತೆ, ಬಟ್ ಟ್ರಸ್ಟ್ ಮೀ, ಸಿಟಿಗೆ ಮೋರ್ ದನ್ ಎನಫ್ ಗುರು ಈ ಗಾಡಿಲಿರೋ ಪವರು. ನಾವು ಟಾರ್ಮ್ಯಾಕ್ಸ್ ಓಡ್ಸ್ ನೋಡಿದ್ವಿ, ಆಫ್ ದ ರೋಡ್ಸ್ ಓಡ್ಸ್ ನೋಡಿದ್ವಿ, ತುಂಬಾ ಏನ್ ಡಿಫ್ರೆನ್ಸ್ ಅನ್ಸಿಲ್ಲ ಪವರ್. ಸ್ವಲ್ಪ ನಿಮಗೆ ಪವರ್ ಜಾಸ್ತಿ ಇದ್ರೆ ಇನ್ನೂ ತುಂಬಾ ಚೆನ್ನಾಗಿರುತ್ತೆ ಅಂತ ಅನ್ಸುತ್ತೆ ಕಾರು, ಬಟ್ ಈ ಪ್ರೈಸಿಗೆ ಕಂಪೇರ್ ಮಾಡಿದಾಗ ಜಸ್ಟಿಫೈ ಆಗುವಂತ ಪವರ್ನೇ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಆಯ್ತು, ಆಮೇಲೆ 1.2 ಲೀಟರ್ ಇಂಜಿನ್ ಏನಾದ್ರು ಕೊಟ್ಬಿಟ್ಟಿದ್ರೆ ಈ ಗಾಡಿಲಿ ನಿಮಗೆ ಹೆಂಗ್ ಹುಡ್ಕಿದ್ರು ಡ್ರಾಬ್ಯಾಕ್ ಸಿಗ್ತಾ ಇರ್ಲಿಲ್ಲ. ಇನ್ನ ಇದರಲ್ಲಿ ನಿಮಗೆ 40 ಲೀಟರ್ಸ್ ಅಷ್ಟು ಫ್ಯೂಯಲ್ ಟ್ಯಾಂಕ್ ಬರುತ್ತೆ. ಆನ್ ಆವರೇಜ್ ಏನಿಲ್ಲ ಅಂದ್ರೂ 20 ಅಂತೂ ಬಂದೇ ಬರುತ್ತೆ ಮೈಲೇಜ್. ವಿತ್ AC ಹೊಡೆದ್ರೆ ಒಂದು 19 ಅಂತೂ ಪಕ್ಕಾ ಬರುತ್ತೆ. ನೀವು 19 ಇಟ್ಕೊಂಡ್ರು 760 ಕಿಲೋಮೀಟರ್ಸ್ ಅಂತೂ ಹೋಗ್ಬೋದು. ಅದರಲ್ಲೂ 60 ಕಿಲೋಮೀಟರ್ಸ್ ತೆಗೆದ್ರು 700 ಕಿಲೋಮೀಟರ್ಸ್ ಅಂತೂ ಪಕ್ಕಾ ಹೋಗುತ್ತೆ ಈ ಗಾಡಿ. ಇನ್ನು ಆಲ್ ದ ವೇ ಫ್ರಂಟ್ ಸೀಟ್ ಕಡೆ ಬಂದ್ರೆ ನಿಮಗೆ ತುಂಬಾನೇ ಸ್ಪೇಷಿಯಸ್ ಆಗಿ ಕಾರ್ನ ಡಿಸೈನ್ ಮಾಡಿದ್ದಾರೆ. ಒಂದು ಕ್ಯೂಟ್ ಬೇಡ, ಪೂಕಿ ಆಗ್ಬಿಡ್ತೀವಿ ಆಮೇಲೆ. ಇಲ್ಲಿ ನೀವು ನೋಡ್ಬೋದು AC ವೆಂಟ್ಸ್ ನ ಕೊಟ್ಟಿದ್ದಾರೆ. ನನಗಂತೂ ಈ ಡಿಸೈನ್ ಸಖತ್ ಇಷ್ಟ ಆಯ್ತು ಅಂತಾನೆ ಹೇಳ್ಬೋದು. ಸಿಕ್ಕಾಪಟ್ಟೆ ಸ್ಲೀಕ್ ಅಂಡ್ ಶಾರ್ಪಿ ಆಗಿದೆ. ಆಯ್ತು, ಆಮೇಲೆ 8 ಇಂಚ್ ಇನ್ಫೋಟೈನ್ಮೆಂಟ್ ಸಿಸ್ಟಮ್ ನ ಕೊಟ್ಟಿದ್ದಾರೆ. ಇದರಲ್ಲಿ ನಿಮಗೆ ಆಂಡ್ರಾಯ್ಡ್ ಆಟೋ ಕಾರ್ಪ್ಲೇ ಬರುತ್ತೆ, ಮತ್ತೆ ಇಲ್ಲಿ ನಿಮಗೆ ವಾಯ್ಸ್ ಅಸಿಸ್ಟ್ ಕೂಡ ಬರುತ್ತೆ. ಇನ್ನು ಇಲ್ಲಿ ಬಂದ್ರೆ ನೀವು ನೋಡಬಹುದು ಟ್ರಾಕ್ಷನ್ ಕಂಟ್ರೋಲ್ ಆನ್ ಅಂಡ್ ಆಫ್ ಇದೆ. ಇಲ್ಲಿ ಬಂದು ನಿಮಗೆ ಸೆಂಟರ್ ಲಾಕ್ ಇದೆ. ಇಲ್ಲಿ ನಿಮಗೆ ಹಜಾರ್ಡ್ ಸ್ವಿಚ್ ಇದೆ. ಇನ್ನು ಈ ಕಡೆ ಬಂದ್ರೆ ನಿಮಗೆ ಫ್ರಂಟ್ ಬ್ಲೋ ಆಫ್ ಇದೆ. ಆಲ್ ದ ವೇ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಕಡೆ ಬಂದ್ರೆ ಫುಲ್ಲಿ ಡಿಜಿಟಲ್ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ನ ಕೊಟ್ಟಿದ್ದಾರೆ. ಇದರಲ್ಲಿ ನಿಮಗೆ ಟೈರ್ ಪ್ರೆಷರ್ ಮಾನಿಟರಿಂಗ್ ಸಿಸ್ಟಮ್ ಕೂಡ ಕೊಟ್ಟಿದ್ದಾರೆ. ಟೈರ್ ಅಲ್ಲಿ ಏನಾದ್ರು ಏರ್ ಕಮ್ಮಿ ಇತ್ತು ಅಂದ್ರೆ ನಿಮಗೆ ಇಲ್ಲೇನೆ ವಾರ್ನಿಂಗ್ ಬಂದ್ಬಿಡುತ್ತೆ. ಆಯ್ತು, ಆಮೇಲೆ ಇಲ್ಲಿ ಕೂಡ ಒಂದು ಗ್ಲೋ ಬಾಕ್ಸ್ ನ ಕೊಟ್ಟಿದ್ದಾರೆ. ನೀವು ಇಲ್ಲಿ ಡಾಕ್ಯುಮೆಂಟ್ಸ್ ನೆಲ್ಲ ಇಟ್ಕೊಬಹುದು. ಇನ್ನು ಈ ಕಡೆ ಬಂದ್ರೆ ಇಲ್ಲಿ ಕೂಡ ಒಂದು ಗ್ಲೋ ಬಾಕ್ಸ್ ನ ಕೊಟ್ಟಿದ್ದಾರೆ. ಸಖತ್ ಸ್ಪೇಷಿಯಸ್ ಆಗಿ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಇದಲ್ಲದೆ ನಿಮಗೆ ಅಡಿಷನಲ್ ಇಲ್ಲಿ ಕೂಡ ಒಂದು ಕೋಲ್ಡ್ ಗ್ಲೋ ಬಾಕ್ಸ್ ನ ಕೊಟ್ಟಿದ್ದಾರೆ. ಇದರಲ್ಲಿ ನಿಮಗೆ ವೈರ್ಲೆಸ್ ಚಾರ್ಜಿಂಗ್ ನ ಕೂಡ ಕೊಟ್ಟಿದ್ದಾರೆ ಗುರು. ಲಿಟ್ರಲಿ 10 lakhs ಅಲ್ಲಿ ವೈರ್ಲೆಸ್ ಚಾರ್ಜಿಂಗ್.
ಇಲ್ಲಿ ನಿಮಗೆ 2 ಸ್ಪ್ಲಿಟ್ ಸೀಟ್ಸ್ ನ ಕೊಟ್ಟಿದ್ದಾರೆ. ಈ ಸೀಟ್ಸ್ ಬಂದು ಅಡಲ್ಟ್ಸ್ ಗೆ ಸ್ವಲ್ಪ ಸೈಕ್ ಆಗುತ್ತೆ, ಬಟ್ ಸಣ್ಣ ಮಕ್ಕಳಿಗೆ ಮೋರ್ ದನ್ ಎನಫ್ ಅಂತಾನೆ ಹೇಳ್ತೀನಿ. ಈ ಕಾರ್ನ ನಾನು 2 ಟೈಪ್ ಆಫ್ ಕ್ಯಾಟಗರಿ ಪೀಪಲ್ ಗೆ ಸಜೆಸ್ಟ್ ಮಾಡ್ತೀನಿ. ಫಸ್ಟ್ನೇ ಕ್ಯಾಟಗರಿ ಬಂದು ಟ್ರಾವೆಲಿಂಗ್ ಮಾಡೋರಿಗೆ ಒನ್ ಆಫ್ ದ ಬೆಸ್ಟ್ ವೆಹಿಕಲ್ ಅಂತಾನೆ ಹೇಳ್ತೀನಿ. ಇದರಲ್ಲಿ ಇರೋ ಟ್ರಾವೆಲಿಂಗ್ ಕೆಪಾಸಿಟಿ ನಿಜವಾಗ್ಲೂ ಈ ಬಜೆಟ್ ಅಲ್ಲಿ ಯಾವುದೇ ಗಾಡಿಲಿಲ್ಲ. ನೆಕ್ಸ್ಟ್ ಲೆವೆಲ್ ಟ್ರಾವೆಲಿಂಗ್ ಮಾಡ್ಬೋದು ಅನ್ಕೊಳ್ರಿ. ನೀವು ಸೈಕಲ್ಸ್ ನ ಇಟ್ಕೊಂಡು ಹೋಗ್ಬೋದು ಬೇಕಾರೆ, ಅಥವಾ ನಿಮ್ ಪೆಟ್ಸ್ ನ ತಗೊಂಡು ಹೋಗ್ಬೋದು. ಕಾರಲ್ಲೇ ಮಲ್ಕೊಂಡು ರೆಸ್ಟ್ ಮಾಡ್ತೀರಾ ಅಂದ್ರೂ ಕ್ರೇಜಿ ಬೂಟ್ ಸ್ಪೇಸ್ ಇದೆ ಅನ್ಕೊಳ್ರಿ ಈ ಗಾಡಿಲಿ. ಇನ್ನ ಸೆಕೆಂಡ್ ಕ್ಯಾಟಗರಿ ಬಂದು ಲಾರ್ಜ್ ಫ್ಯಾಮಿಲಿ ಏನಾದ್ರು ಮಿನಿಮಮ್ ಬಜೆಟ್ ಅಲ್ಲಿ ಹುಡುಕ್ತಾ ಇದೀರಾ ಅಂದ್ರೆ ಈ ಕಾರ್ ಒನ್ ಆಫ್ ದ ಬೆಸ್ಟ್ ಆಪ್ಷನ್ ಅಂತಾನೆ ಹೇಳ್ತೀನಿ. ಲಿಟ್ರಲಿ 7 lakhs ಅಲ್ಲಿ ನಿಮಗೆ 7 ಸೀಟರ್ ಕೊಡ್ತಾ ಇದಾರೆ. ಯಾವುದೇ ಕಂಪ್ನಿಯವರು ಕೊಡಲ್ಲ ಗುರು. ಆಯ್ತು, ಆಮೇಲೆ ಇನ್ನ ಈ ಗಾಡಿ ಬಂದು ಸೇಫ್ಟಿ ಇಲ್ಲ ಹಂಗೆ ಹಿಂಗೆ ಅಂತೀರಾ. ಅದೇನ್ ತಲೆಯಲ್ಲಿ ಹಿಡ್ಕೊಂಡು ಹೇಳ್ತಿರೋ ಗೊತ್ತಿಲ್ಲ. ಗ್ಲೋಬಲ್ ಎನ್ಕ್ಯಾಪ್ ರೇಟಿಂಗ್ ಅಲ್ಲೇ ಇದು 4 ಸ್ಟಾರ್ ಬಂದಿದೆ. ಇನ್ನೆಷ್ಟು ಸೇಫ್ಟಿ ಬೇಕು ಗುರು. 10 lakhs ಲಿಟ್ರಲಿ ಎಷ್ಟು ಚೆನ್ನಾಗಿ ಬಿಟ್ಟಬಹುದು ಅಷ್ಟು ಚೆನ್ನಾಗಿ, ಅದಕ್ಕಿಂತ ಜಾಸ್ತಿ ಚೆನ್ನಾಗೇ ಬಿಟ್ಟಿದ್ದಾರೆ ಈ ಗಾಡಿನ. ಆದ್ರೂ ಜನ ನಮ್ಗೆ ಈ ಗಾಡಿನ ಕಂಪ್ಲೇಂಟ್ ಮಾಡೋದಂತೂ ನಿಲ್ಲಿಸ್ತಾ ಇಲ್ಲ. ಅದು ಯಾಕೆ ಅಂತ ನನಗೆ ಇನ್ನೂ ಗೊತ್ತಾಗಿಲ್ಲ. ಮೇ ಬಿ ನಮ್ಮ ಇಂಡಿಯನ್ಸ್ ಇಂದು ಪ್ರೆಸ್ಟೀಜ್ ಪ್ರಶ್ನೆನೇ ಅನ್ಸುತ್ತೆ. ಅದು ಯಾವತ್ತು ಹೋಗುತ್ತೋ, ಅದು ಯಾವತ್ತು ಕಮ್ಮಿ ಆಗುತ್ತೋ ನನಗಂತೂ ಗೊತ್ತಿಲ್ಲ. ಸಂಬಂಧ ಇಲ್ಲದ ವಿಷಯಕ್ಕೆ ತಲೆಗಳು ಹಾಕಿದ್ರೆ ತಲೆಗಳು ಹೋಗ್ಬಿಡ್ತವೆ. ಎವ್ರಿ 10,000 or 1 year ಒಂದ್ಸತಿ ಸರ್ವಿಸ್ ಬರುತ್ತೆ. ಸರ್ವಿಸ್ ಕಾಸ್ಟ್ ಏನ್ ಜಾಸ್ತಿ ಇಲ್ಲ ಗುರು, ಬರೀ 5,000 ಅಲ್ಲಿ ಮುಗಿದೋಗುತ್ತೆ. ಆರಾಮಾಗಿ ಮೇಂಟೈನ್ ಮಾಡ್ಬೋದು ಅನ್ಕೊಳ್ರಿ ಗಾಡಿನ ಮಾತ್ರ. ಡ್ಯೂಕ್ 390 ಮೇಂಟೈನ್ ಮಾಡಿದಷ್ಟು ಬರಲ್ಲ ಇದ್ರದ್ದು ಖರ್ಚು. ಆ ಗಾಡಿನೆಲ್ಲ ಮೇಂಟೈನ್ ಮಾಡೋದು ನೋಡ್ಬಿಟ್ರೆ ಇದನ್ನೇ ಆರಾಮಾಗಿ ಹಿಡ್ಕೊಬೋದು ಅನ್ಸ್ತಾ ಇದೆ ನನಗೆ. ಮೈಲೇಜ್ ನೋಡ್ರಿ 20 ಕಿಲೋಮೀಟರ್ 7 ಸೀಟರ್ ಗುರು. ಯಪ್ಪ, ನಾನು ಒಬ್ಬ ಓಡಾಡಕ್ಕೆ ಅಷ್ಟು ಪೆಟ್ರೋಲ್ ಹಾಕ್ಸ್ತಾ ಇದ್ದೀನಿ. ಈ ಗಾಡಿಯಲ್ಲಿ 7 ಜನ ಓಡಾಡ್ಬೋದು ಅಷ್ಟು ಪೆಟ್ರೋಲ್ ಹಾಕ್ಸಿದ್ರೆ. 10 ರೂಪಾಯಿ ಕೊಡ್ತೀನಿ, ಟೀ ಕುಡ್ದು ಓಡೋದು. ನಿಮಗೆ ಹಳ್ಳಿ ಕಡೆ ಹೊಡೆಯೋಕ್ಕೂ ಸಣ್ಣ ರೋಡ್ಸ್ಗೆ ಹೆವಿ ಅನ್ಸಲ್ಲ ಗಾಡಿ. 7 ಸೀಟರ್ಗಳೆಲ್ಲ ಜನರಲ್ ಆಗಿ ಸ್ವಲ್ಪ ಹೆವಿ ಅನ್ಸುತ್ತೆ ಓಡ್ಸಕ್ಕೆ. ಸಿಟಿ ಮಧ್ಯ ಅಥವಾ ಸಣ್ಣ ಜಾಗದಲ್ಲಿ ನುಗ್ಸಕ್ಕೆ ಸ್ವಲ್ಪ ಭಯ ಆಗತ್ತೆ. ನೋಡ್ರಿ ಎಷ್ಟು ಸಣ್ಣ ಸ್ಪೇಸ್ ಇದ್ರೂ ಆರಾಮಾಗಿ ಓಡಾಡ್ಬೋದು ಈ ಕಾರಲ್ಲಿ. ಅದೊಂದು ಅಡ್ವಾಂಟೇಜ್ ಅಂತಾನೆ ಹೇಳ್ಬೋದು. ನಿಮಗೆ ಇನೋವಾ ಆಗ್ಲಿ ಎರ್ಟಿಗಾ ಆಗ್ಲಿ ಸ್ವಲ್ಪ ಜಾಸ್ತಿ ಲೆಂತ್ ಅನ್ಸುತ್ತೆ ಗಾಡಿ ಓಡ್ಸಕ್ಕೆ. ಹೇಳಿದ್ನಲ್ಲ, ನನಗೆ ಈಗ ಓಡಿಸ್ತಾ ಹುಡುಗರಿಗೆ ಒನ್ ಆಫ್ ದ ಬೆಸ್ಟ್ ವೆಹಿಕಲ್ ಅನ್ಸ್ತಾ ಇದೆ ಇದು. ಬಾಯ್ಸ್ ಎಲ್ಲ ಔಟಿಂಗ್ ಹೋಗಕ್ಕೆ ಸೈಕಾಗಿದೆ ಅನ್ಕೊಳ್ರಿ. ಕಾರ್ 7-8 ಜನ ಶಿಸ್ತಾಗಿ ಹಾಕೊಂಡು ಹೋಗ್ತಿರ್ಬೋದು ಎಲ್ಲಿ ಬೇಕಾದ್ರೆ ಈ ಕಾರಿಂದ ಬಿಟ್ರೆ. ಏನೋ ಎಲ್ಲವನ್ನೂ ಒಂದೊಂದು 2 ಲಕ್ಷ ಹಾಕಿ ಎತ್ಬಿಡೋಣ ಅತ್ಲೆಗೆ ಬೆಟರ್ ನೋಡಿ. ಬೇಸ್ ವೇರಿಯಂಟ್ ತಗೋಣ ಸಾಕು. ನಾವು ಕರೆಕ್ಟ್ 7.5 ಲಕ್ಷಕ್ಕೆ ಬರುತ್ತೆ ನೋಡಿ. 7 ಜನ ಒಬ್ಬೊಬ್ಬನ ಹತ್ರ 1 ಲಕ್ಷ ಇಸ್ಕೊಂಡ್ರು 7 ಸೀಟರ್ 7 lakh ಒಬ್ಬೊಬ್ರ ಹತ್ರ 7 ಮೆಂಬರ್ಸ್ ಎಲ್ಲ ಮನೇಲಿ 1 ಲಕ್ಷ ಕಾಲೇಜ್ ಫೀಸ್ ಎಕ್ಸ್ಟ್ರಾ ಹೇಳಿ. ಮೀನಾಕ್ಷಿ ಎಂಥ ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟೆ. ಒಂದೊಂದು ಮುತ್ತು ಕಡೆ. ಒಂದು ಫ್ಯಾಮಿಲಿಯಲ್ಲಿ 7 ಮೆಂಬರ್ ಅಂದ್ರೆ ಈಗ ಎರ್ಟಿಗಾಗೂ ಇದಕ್ಕೂ ಕಂಪೇರಿಟಿವ್ ಮಾಡ್ತೀವಿ ಅಂದ್ರೆ ಅದಕ್ಕೆ 17 ಲಕ್ಷ ಟಾಪ್ ಅಂಡ್ ಪ್ರೈಸ್ ಇದೆ. ಇದು 10 ಲಕ್ಷ ಟಾಪ್ ಅಂಡ್ ಪ್ರೈಸ್ ಇದೆ. 7 lakhs ವರ್ತ್ ಪೆಟ್ರೋಲ್ ಇದಕ್ಕೆ ಹಾಕೊಂಡ್ರೆ ಹೆಚ್ಚು ಕಮ್ಮಿ ನೀವು 10 ವರ್ಷ ಹಂಗೆ ಅಲ್ಲಿ ಹಾಕೋ ಇನ್ವೆಸ್ಟ್ಮೆಂಟ್ ಅಲ್ಲಿ ಗಾಡಿ ರನ್ ಮಾಡಬಹುದು. ಬನ್ನಿ ನಿಮಗೆ ಈ ಕಾರಿಂದ ಆಫ್ ರೋಡಿಂಗ್ ಕೆಪಬಿಲಿಟೀಸ್ನು ತೋರಿಸ್ಬಿಡ್ತೀನಿ. ಒಂದಷ್ಟು ಜನ ಹೇಳ್ತಾ ಇದ್ರಿ ಅಲ್ಲ ಈ ಕಾರಲ್ಲಿ ಗ್ರೌಂಡ್ ಕ್ಲಿಯರೆನ್ಸ್ ಇಲ್ಲ, ಪಿಕಪ್ ಇಲ್ಲ ಅಂತ. ನಾವು ಎಷ್ಟು ಜನ ಇದೀವಿ? 5 ಮೆಂಬರ್ಸ್ ಪ್ಲಸ್ ಲಗೇಜ್ ಇದೆ. ಶ್ರೇಯಾ ರೆನಾಲ್ಟ್ ಅವ್ರು ಏನಾದ್ರು ಈ ವಿಡಿಯೋ ನೋಡಿದ್ರೆ ಹೆಂಗ್ ಬೈಕ್ ಅಂತಾರೋ ನನಗಂತೂ ನಿಜವಾಗ್ಲೂ ಗೊತ್ತಿಲ್ಲ. ಮಲ್ಟಿ ಯುಟಿಲಿಟಿ ವೆಹಿಕಲಲ್ಲಿ ನಾನು ಆಫ್ ರೋಡ್ಸ್ ಮಾಡಿಸ್ತಾ ಇದ್ದೀನಿ. ಇಂಥ ಕಡೆನೇ ಈ ಗಾಡಿ ಓಡ್ತಾ ಇದೆ ಅಂದರೆ ನಿಮಗೆ ಎಲ್ಲಿ ಕೊಟ್ಟರು ಓಡುತ್ತೆ ಗುರು ಗಾಡಿ. ಇದು ಎಷ್ಟು ಬ್ಯಾಡ್ ಕಂಡೀಷನಲ್ಲಿದೆ ಅಂತ ನೋಡ್ರಿ ನೀವು. ಲಿಟ್ರಲಿ SUVsನ ತೊಗೊಂಬರೋಂಥ ಜಾಗ ಇದು. ನಾವು ಇಲ್ಲಿ 7 ಸೀಟರ್ MUV, ಅದು ನೀವೇನು ಹೇಳ್ತೀರಾ 1 ಲೀಟರ್ ಅಂತ, ಆ 1 ಲೀಟರ್ನೇ ಎತ್ಕೊಂಡ್ಬಂದಿದ್ದೀವಿ. ಹೆಂಗೆ ಹೋಗ್ತಾ ಇದೆ ನೋಡ್ರಿ ಗಾಡಿ. ಸೇಫ್ಟಿ ವೈಸ್ ನೋಡಿದಾಗ ಗ್ಲೋಬಲ್ ಎನ್ಕ್ಯಾಪ್ ಅಲ್ಲಿ ಇರೋದ್ರಿಂದ 4 ಸ್ಟಾರ್ ರೇಟಿಂಗ್ ಇಟ್ಸ್ ವೆಲ್ ಅಂಡ್ ಗುಡ್. ಕೆಲವೊಂದು ಬ್ರ್ಯಾಂಡ್ ಅಲ್ಲಿ 1 ಸ್ಟಾರ್ ಇದೆ. ಈಗ ಹೆಂಗ್ ಆಗ್ಬಿಟ್ಟಿದ್ದಾರೆ ಅಂದ್ರೆ ಫೀಚರ್ಸ್ ಬೇಕು ನನಗೆ ಗಾಡಿಲಿ. ಎಲ್ಲಿ ನೋಡಿದ್ರು ಬಟನ್ಸ್ ಲೈಟ್ಸ್ ಕಾಣಿಸುತ್ತಾ ಅವ್ರಿಗೆ ಏನು ಗಾಡಿ ಹೆಂಗ್ ಹೋಗತ್ತೆ ಹೆಂಗಿದೆ ಏನು ಅಂತ ಏನು ಟಾರ್ಕ್ ಅದೆಲ್ಲ ಗಾಡಿ ಫೀಚರ್ಸ್ ಸನ್ರೂಫ್ ಪ್ಯಾರಾನಮಿಕ್. ಈಗ ನಾನು ಈಗ ಏನ್ ಗೊತ್ತಾ ಮನೇಲಿ ಒಂದ್ ಚಿಲ್ಡ್ರನ್ ಇದ್ದು ಹೇಳ್ಬೋದು ಪ್ಯಾರಾನಮಿಕ್ ಸನ್ರೂಫ್ ಬೇಕು ಅನ್ನೋದು. ಆಗಿನ ಕಾಲದಲ್ಲಿ ಎಂತೆಂತ ಗಾಡಿ ಅವಾಗಿತ್ತ ಸನ್ರೂಫ್ ಅನ್ನೋದು. ಫಸ್ಟ್ ಆಫ್ ಆಲ್ ಸನ್ರೂಫ್ ಅನ್ನೋ ಕಾನ್ಸೆಪ್ಟ್ ಏನಕ್ಕೆ ಇದೆ ಅನ್ನೋದೇ ನಮ್ಮ ಇಂಡಿಯನ್ಸಿಗೆ ಗೊತ್ತಿಲ್ಲ. ಸನ್ರೂಫ್ ಇರೋದು ನೀವು ನಿಂತ್ಕೊಂಡು ಹೋಗಕ್ಕಲ್ಲ, ಸನ್ಲೈಟ್ ನ ತಗೊಳಕ್ಕೆ. ಅದು ಫಸ್ಟ್ ಆಫ್ ಆಲ್ ನೀವು ರೋಡ್ ಮೇಲೆ ನಿಂತ್ಕೊಂಡು ಹೋಗಂಗೆ ಇಲ್ಲ, ಕೇಸ್ ಆಗತ್ತೆ ನಿಮಗೆ ಹಂಗೆ ಹೋದ್ರೆ. ಈ ತರ ಒಂದು ಮ್ಯಾಟ್ರೇ ನಮಗ್ ಗೊತ್ತಿಲ್ವಲ್ಲಣ್ಣ. ಜನಕ್ಕೆ ಸನ್ ರೂಫ್ ನಮಗೆ ಬೇಡವೇ ಬೇಡ ಕಂಡ್ರು. ಸನ್ ರೂಫ್ ಏನಕ್ಕಿರೋದು ಫಾರಿನರ್ಸಿಗೆ, ಅವರಿಗೆ ಸನ್ಲೈಟ್ ಬೇಕು, ಅವ್ರ ಹತ್ರ ವಿಟಮಿನ್ ಕಮ್ಮಿ ಇರುತ್ತೆ, ಅದಕ್ಕೋಸ್ಕರ ಕಾರಲ್ಲಿ ಹೋಗ್ತಾನಾದ್ರೂ ಸನ್ಲೈಟ್ ಸಿಗ್ಲಿ ಅಂತ ಕೊಟ್ಟಿರೋದು. ಬರ್ತಾ ಏನಾಯ್ತು, ಆ ಗ್ಲೋಬಲ್ ವರ್ಷನ್ ಕಾರ್ಸೆ ಇಲ್ಲಿಗೂ ಬಂತು, ಇಲ್ಲೂ ಸನ್ ರೂಫ್ ಕೊಟ್ರು. ಅಲ್ಲ ಈ ಸನ್ ರೂಫ್ ಇರೋರು ನಮ್ಮ ಇಂಡಿಯನ್ ಅವ್ರ ಸನ್ ರೂಫ್ ಓಪನ್ ಮಾಡ್ಕೊಂಡು ನೋಡ್ತಾರೆ, ಕ್ಲೋಸ್ ಮಾಡೇ ಡ್ರೈವ್ ಮಾಡ್ತಾರೆ. ಅದೇ ಓಪನ್ ಮಾಡಿದ್ರೆ ಅದೇ ಬಿಸಿಲು ಮುಚ್ಚು ಅಂತಾರೆ. ಎಷ್ಟು ಜನ ಸನ್ ರೂಫ್ ನ ಯೂಸ್ ಮಾಡ್ತೀರಾ ಹೇಳ್ರಿ? ಎಲ್ಲೋ ಫೋಟೋ ಶೂಟ್ಸಿಗೋಸ್ಕರ 2 ದಿನ ತೆಗಿತೀರಾ, 3ನೇ ದಿವಸದಿಂದ ಸನ್ ರೂಫ್ ಕಡೆ ತಲೆ ಹಾಕು ನೋಡಲ್ಲ ಯಾರು. ಅಮೆರಿಕನ್ ಕೂತ್ಗಳಲ್ಲಿ ಏನೋ ಹಿಂಗ್ ತಿರುಗ್ತೈತಿದು. 3 ಊರ್ನ ಒಂದೇ ಸತಿಗೆ ಚಾರ್ಜ್ ಮಾಡ್ತೈತೆ. ನ್ಯಾಮ್ತಿಗೆ ಇನ್ನೊಂದು ವರ್ಷ ಕರೆಂಟ್ ಬಿಡೋಣಪ್ಪ. ಇವ್ನ ಯಾವ
ಇನ್ನ ಈ ಗಾಡಿನ ರಿವ್ಯೂ ಮಾಡಕ್ ಕೊಟ್ಟಿದ್ದ ನಮ್ಮ ಶ್ರೇಯಾ ರೆನಾಲ್ಟ್ ಅವರಿಗೆ ಥ್ಯಾಂಕ್ ಯು ಹೇಳಲೇಬೇಕು. ಯಾಕಂದ್ರೆ ಒಂದು ವಂಡರ್ಫುಲ್ ಗಾಡಿನ ಸಕ್ಕತ್ತಾಗಿ ಎಕ್ಸ್ಪೀರಿಯನ್ಸ್ ಮಾಡಕ್ ಕೊಟ್ಟಿದ್ದಾರೆ. ಆಯ್ತು, ಆಮೇಲೆ ಇನ್ನ ಈ ಗಾಡಿನ 10,70,000 ಕೊಟ್ಟು ತಗೊಳೋದು ವರ್ತಿದ್ಯಾ ಗುರು ಅಂತ ನನಗೇನಾರು ನೀವು ಕೇಳಿದ್ರೆ ವರ್ತಿದ್ಯಾ ಅಂತ ಇನ್ನೊಂದು ಕ್ವೆಶನ್ನೇ ಬೇಡ, ಅಷ್ಟು ಚೆನ್ನಾಗಿದೆ ಅಂತ ಹೇಳ್ತೀನಿ. ಈ ಗಾಡಿ ಲಿಟ್ರಲಿ 10 lakhಗೆ ನಿಮಗೆ ಏನು ಬರಲ್ಲ ಈಗಿನ ಕಾಲದಲ್ಲಿ. ಅಂಥದ್ರಲ್ಲಿ 7 ಸೀಟರ್ ಅದು ಈ ರೇಂಜಿಗೆ ಫೀಚರ್ಸ್ ಕೊಡ್ತಾ ಇದ್ದಾರೆ ಅಂದ್ರೆ ಲಿಟ್ರಲಿ ಒಂದು ಅಮೇಸಿಂಗ್ ಥಿಂಗ್ ಅಂತಾನೆ ಹೇಳ್ಬೋದು. ಗೈಸ್, ಈ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡ್ರಿ, ಇಲ್ಲ ಅಂದ್ರೆ ಡಿಸ್ಲೈಕ್ ಮಾಡ್ರಿ. ಇದೇ ತರ ಇನ್ನೊಂದು ವಿಡಿಯೋ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಓಕೆ, ಬಾಯ್ ಗಾಯ್ಸ್.